ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GDR ಲಾ ಲರ್ನಿಂಗ್ ಅಡ್ಡ. ಸೊ ಇವತ್ತಿನ ಅಪ್ಡೇಟ್ ಏನಂತಂತಂದರೆ, ಇವಾಗ ನಾನು ಜಸ್ಟ್ ಚೆಕ್ ಮಾಡ್ತಾ ಇದ್ದೆ. ಸುಪ್ರೀಂ ಕೋರ್ಟ್ ಅವರು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಏನು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಅಂದರೆ, ಹೈಕೋರ್ಟಲ್ಲಿ ಯಾವುದಾದ್ರೂ ಜಡ್ಜ್ಮೆಂಟ್ ಪಾಸ್ ಆಗಿದ್ದರೆ ಅಥವಾ ಆರ್ಡರ್ ಪಾಸ್ ಆಗಿದ್ದರೆ ಅದೇನಾದರೂ ಅದರ ಅಗ್ರೀವ್ಡ್ ಪಾರ್ಟೀಸ್ ಸುಪ್ರೀಂ ಕೋರ್ಟ್ಗೆ ಅಪ್ರೋಚ್ ಆದಾಗ ಸುಪ್ರೀಂ ಕೋರ್ಟ್ ಕೂಡ ಹೈಕೋರ್ಟ್ನ ಜಡ್ಜ್ಮೆಂಟ್ ಅಥವಾ ಆರ್ಡರನ್ನು ಎತ್ತಿ ಹಿಡಿದಿದ್ದೇ ಆದರೆ ಆ ಒಂದು ಆರ್ಡರ್ ಹೈಕೋರ್ಟ್ನಲ್ಲಿ ಪಡೆಯುವಾಗ ಫ್ರಾಡ್ದಿಂದ ಪಡೆದಿದ್ದಾರೆ ಅಥವಾ ಮೋಸದಿಂದ ವಂಚನೆಯಿಂದ ಪಡೆದಿದ್ದಾರೆ ಅನ್ನೋದು ನಿಜ ಆಗಿದ್ದರೆ ಆ ಒಂದು ಅಗ್ರೀವ್ಡ್ ಪಾರ್ಟಿ ಸುಪ್ರೀಂ ಕೋರ್ಟಲ್ಲಿ ರಿವಿಷನ್ ಪಿಟಿಷನ್ ಅಥವಾ ರಿವ್ಯೂ ಪಿಟಿಷನ್ ಹಾಕೋ ಬದಲು ಹೈಕೋರ್ಟ್ನ ಜಡ್ಜ್ಮೆಂಟ್ ಅಥವಾ ಆರ್ಡರ್ ಮೇಲೆ ಸುಪ್ರೀಂ ಕೋರ್ಟಲ್ಲಿ ಅಪೀಲ್ ಹೋಗಬಹುದು. ಆ ಆರ್ಡರ್ನ ಚಾಲೆಂಜ್ ಮಾಡಿ ಅಪೀಲ್ ಹೋಗಬಹುದಂತೆ. ಆದರೆ ನೀವು ಆ ಫ್ರಾಡನ್ನು ಪ್ರೂವ್ ಮಾಡಬೇಕಾಗತ್ತೆ ಅಷ್ಟೇ. ಅವರೇನಾದರೂ ತಪ್ಪು ಡಾಕ್ಯುಮೆಂಟ್ ಕೊಟ್ಟು ಆರ್ಡರ್ ಪಡೆದಿದ್ದಾರೋ ಅಥವಾ ಮೋಸದಿಂದ ಅಥವಾ ಯಾವುದಾದ್ರೂ ವಿಷಯಗಳನ್ನ ಬಚ್ಚಿಟ್ಟು ಮಾಡಿದಾರೋ, ಆ ಏನು ಫ್ರಾಡ್ ಮಾಡಿದ್ದಾರೆ ಆ ಫ್ರಾಡನ್ನು ನೀವು ಪ್ರೂವ್ ಮಾಡಿದ್ರೆ ನೀವು ಖಂಡಿತವಾಗೂ ಸಕ್ಸೀಡ್ ಆಗ್ತೀರಾ. ಅದಕ್ಕೋಸ್ಕರ ಸುಪ್ರೀಂ ಕೋರ್ಟ್ ಅವ್ರು ಏನು ಹೇಳಿದ್ದಾರೆ, ನೀವು ರಿವಿಷನ್ ಪಿಟಿಷನ್ ಹಾಕಿ ನಿಮ್ಮ ಟೈಮನ್ನು ವೇಸ್ಟ್ ಮಾಡೋ ಬದಲು ನೀವು ಡೈರೆಕ್ಟಾಗಿ ಹೈಕೋರ್ಟಲ್ಲಿ ಏನು ಜಡ್ಜ್ಮೆಂಟ್ ಆಗಿದೆ ಅಥವಾ ಆರ್ಡರ್ ಆಗಿದೆಯೋ ಅದನ್ನೇ ಚಾಲೆಂಜ್ ಮಾಡಿ ನೀವು ಅಪೀಲ್ ಬರಬಹುದು ಸುಪ್ರೀಂ ಕೋರ್ಟಲ್ಲಿ ಅಂತ ಹೇಳಿ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಯಾವ ಸಮಯದಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಹೈಕೋರ್ಟ್ ಜಡ್ಜ್ಮೆಂಟ್ ಅಥವಾ ಆರ್ಡರ್ನ ಎತ್ತಿ ಹಿಡಿದ ಸಂದರ್ಭದಲ್ಲಿ ಒಂದು ವೇಳೆ ಏನಾದರೂ ಫ್ರಾಡ್ ಆಗಿದ್ದರೆ ಆವಾಗ ನೀವು ಮತ್ತೆ ಅದನ್ನು ಚಾಲೆಂಜ್ ಮಾಡಿ ಆ ಆರ್ಡರ್ನ ಸುಪ್ರೀಂ ಕೋರ್ಟಲ್ಲಿ ಅಪೀಲ್ ಬರಬಹುದಂತೆ. ಓಕೆ, ಅದು ಫ್ರಾಡ್ ಕಂಡೀಷನಲ್ಲಿ ಮಾತ್ರ, ಫ್ರಾಡ್ದಿಂದ ಅದೇನಾದರೂ ಆರ್ಡರ್ ಪಡೆದಿದ್ದರೆ ಮಾತ್ರ. ಓಕೆ, ಸೊ ಈ ಕ್ಲಾರಿಟಿ ನಿಮಗೆ ಸಿಕ್ಕಿದೆ ಅಂತ ತಿಳ್ಕೊತಾ ಇದ್ದೀನಿ. ಇದರಲ್ಲಿ ಏನಾದರೂ ನಿಮ್ಗೆ ಡೌಟ್ಸ್ ಇದ್ದರೆ ನೀವು ಕೇಳಬಹುದು. ಓಕೆ, ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೇನಾದರೂ ಅಪ್ಡೇಟ್ ಇದ್ದರೆ ಆದಷ್ಟು ಬೇಗ ತಿಳಿಸ್ತೀನಿ. ಓಕೆ, ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ ಗೈಸ್. ಬಾಯ್ ಬಾಯ್.